ವಿದ್ಯಾರ್ಥಿಗಳೇ, ಪ್ರಶ್ನೆ ನಂಬರ್ 2 ಇದನ್ನು ಸರಿಯಾಗಿ ಬಿಡಿಸ್ರಿ. ಬಿಡಿಸೋದು ಮೊದಲೇ ವಿಡಿಯೋ ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದು ಆದಿನ ವಿಡಿಯೋ ಆನ್ ಮಾಡಿರಿ. ನಾ ಬಂದು ತಿಳಿಸ್ನು. ಈಗ ನಾ ದೂರ ಸರ್ದಿರ್ತಾನೆ, ವಿಡಿಯೋ ಮ್ಯೂಟ್ ಮಾಡಿ ಗಣಿತ ಬಿಡಿಸ್ರಿ. ಬಿಡಿಸೋದು ಆಯ್ತಲ್ಲ, ಈಗ ನೋಡ್ರಿ ನಾ ತಿಳಿಸ್ತಾನೆ. ವಿಡಿಯೋ ಬಿಡಿಸೋದು ಆದಿನ ವಿಡಿಯೋ ಆನ್ ಮಾಡಿರಿ ನೀವು. ನಾ ಬಂದೆ. ಇಲ್ಲಿ ಪ್ರಶ್ನೆ ನಂಬರ್ 2, 52. 140, 170 ಮತ್ತು 155 ಎಂಬ ಸಂಖ್ಯೆಗಳನ್ನು ಭಾಗಿಸಿದಾಗ ಪ್ರತಿ ಸಲವೂ 5 ಶೇಷವಾಗಿ ಉಳಿಯುವುದಿದ್ದರೆ ಆ ದೊಡ್ಡ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ದೊಡ್ಡ ಸಂಖ್ಯೆ ಅಂದ್ರೆ ಮಸ ಕಂಡುಹಿಡಿಬೇಕು. ಆದರೆ ಇಲ್ಲಿ ಶೇಷ ಕೊಟ್ಟಾನಲ್ಲ, ಒಂದೇ ಶೇಷ ಕೊಟ್ಟಿದ್ದ ಅಂದ್ರೆ ಏನು ಮಾಡ್ಬೇಕಂದ್ರೆ ಪ್ರತಿಯೊಂದು ಅಂಕಿ ಒಳಗೆ ನೀವು 5 ಕಳೆದು ಮಸ ತೆಗಿಬೇಕು. 140 ಅದ, ಅದರಾಗ 5 ಕಳೆದ್ರಿ, ಎಷ್ಟು ಉಳಿತು? 140 ಕಳೆದ್ರೆ ಅಂದ್ರೆ 135 ಉಳಿತು. ಆಮೇಲೆ ಎರಡನೇದು ಎಷ್ಟದ? 170 ಅದ. ಅದರಾಗ ಒಂದೇ ಶೇಷ ಕ್ರಮಬದ್ಧವಾಗಿ 3 ಅಂಕಿ ಒಳಗೆ ನೀವು 5ನೇ ಕಳಿಬೇಕು. ಆಮೇಲೆ ಇನ್ನು 155 ಅದ, ಅದರಾಗ ನೀವು 5ನ್ನು ಕಳೆದ್ರಿ, ಎಷ್ಟು ಉಳಿತು? 150 ಉಳಿತು. ಇದ್ರದ್ದು ಮಾಸ ತೆಗಿಬೇಕು. ಯಾಕಂದ್ರೆ ಸಾಮಾನ್ಯ ಫ್ಯಾಕ್ಟರ್ಸ್ ಅವಿಭಾಜ್ಯ ಅಂಕೆಗಳಿಂದನೂ ತೆಗಿಬೋದು, ಭಾಗಾಕಾರ ಕ್ರಮದಾಗೂ ತೆಗಿಬೋದು. ಭಾಗಾಕಾರ ಕ್ರಮದಲ್ಲಿ ತೆಗೆಯುವಾಗ ಒಂದು ಪದ್ಧತಿಯನ್ನು ದೊಡ್ಡ ಅಂಕಿ ಹಚ್ಕೋರಿ. 165. ಅತಿ ಚಿಕ್ಕ ಅಂಕಿ ಯಾವುದು ಅದನ್ನು ತಗೊಳ್ರಿ. 135 ನೋಡಿ. 13 ಒಂದಲೇ 13 ನೋಡ್ರಿ ನೀವು. 13 ಒಂದಲೇ 13 ಅಂದ್ರೆ 135 ಒಂದಲೇ 135. 5 ಆದ್ರೆ ಪೂಜೆ, 6 3 ಆದ್ರೆ 3. ಇದು ಶೇಷ ಉಳಿತಂದ್ರೆ ಮತ್ತೆ ಭಾಗ್ಯ ಮಾಡ್ಕೋಬೇಕು. ಇದನ್ನು ತಂದಿಡ್ಬೇಕು ಇಲ್ಲಿ. 135 34ಲೇ 120. ಎಷ್ಟು ಉಳಿತು ನೋಡ್ರಿ? 15 ಉಳಿತು. ಮತ್ತೆ ಭಾಗ್ಯ ಮಾಡ್ಕೊರಿ. ಯಾವುದು? ಇದನ್ನು 30. 15 ಎರಡಲೇ 30. ಎಷ್ಟು ಉಳಿತು? ಯಾವ ಅಂಕಿಲೇ ಭಾಗವತ್ತು? 15ರಲ್ಲಿ ಹೋಯ್ತು. ಇನ್ನೊಂದು ಅದಲ್ಲ 15. ಇನ್ನೊಂದು ಆ ಅಂಕಿಯನ್ನು 15ರಲ್ಲಿ ಭಾಷೆ ನೋಡ್ರಿ. ಆ ಅಂಕಿ 15ರಲ್ಲಿ ಎಷ್ಟದ? 150 ಅದ ನೋಡ್ರಿ. 15 ಒಂದಲೇ 15 0 0. ಈ 0 ಇಲ್ಲಿ ತಗೊಂಡ್ರೆ ಈ 0 ಮೇಲೆ ಎಲ್ಲ ಸಂಖ್ಯೆಗಳಿಗೆ ಭಾಗವರಿ ಅದರಿಂದ ಹೋಯ್ತು, 15ರಿಂದ ಹೋಯ್ತು. ಏನು? ಆ ದೊಡ್ಡ ಸಂಖ್ಯೆ ಯಾವುದಂದ್ರೆ ಭಾಗಿಸಲ್ಪಡುವ ದೊಡ್ಡ ಸಂಖ್ಯೆ ಬರೋಬ್ಬರಿ. ದೊಡ್ಡ ಸಂಖ್ಯೆ ಬರೋಬ್ಬರಿ HCF ಬರೋಬ್ಬರಿ 15. ಭಾಗಿಸಲ್ಪಡುವ ಸಂಖ್ಯೆ ಯಾವುದು? 15. ಉತ್ತರ ಸಂಖ್ಯೆ 15. ಉತ್ತರ ಎಲ್ಲಿದೆ ನೋಡ್ರಿ? 15 C. ಒಂದ್ಸಲ ಇವೆಲ್ಲ ನಿಮಗೆ ತಿಳಿಸಿರ್ತಾರೆ. ಇನ್ನೊಂದು ಸಲ ನೋಡ್ರಿ ಸರಿಯಾಗಿ ವಿಡಿಯೋ ಮತ್ತೊಂದು ಸಲ ಪ್ಲೇ ಮಾಡಿ ನೋಡ್ರಿ, ಎಲ್ಲ ತಿಳಿತದ. ಯಾವುದೇ ಒಂದು ಶೇಷವನ್ನು ಕೊಟ್ಟರೆ ಏನು ಮಾಡಬೇಕು? ಆಯಾ ಅಂಕಿ ಒಳಗೆ ನೀವು ಕಳೆದು ಆ ಬಂದ ಅಂಕಿಗಳದ್ದು ಮಸ ತೆಗಿಬೇಕು. ಭಾಗಾಕಾರ ಕ್ರಮದಾಗ ಮಸ ತೆಗೆದನ್ನು ಲಕ್ಷ ಕೊಟ್ಟು ನೋಡ್ರಿ ನೀವು. ಅದೇ ಕ್ರಿಯೆದಾಗ ಮಾಡೋದೇ ರೂಢಿ ಇಟ್ಕೊಳ್ರಿ. ಅಂದ್ರೆ ದೊಡ್ಡ ಮಸ ನೀವು ಬಾಸಗಳು ಬರ್ತಾವ.